ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಇವತ್ತಿನಿಂದಲೇ ಅಯೋಧ್ಯೆಯಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ಪ್ರಾರಂಭ ಆಗಿದೆ. ಕ್ಷಣಗಣನೆ ಇದು. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯ ಆರಂಭ ಆಗ್ತಾ ಇರೋದು. ಅಂದ್ರೆ ಮೊದಲ ಹಂತವಾಗಿ ಪೂಜಾ ವಿಧಿವಿಧಾನಗಳು ಆರಂಭ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಾಳೆ ರಾಮ ಮಂದಿರದ ಆವರಣ ಪ್ರವೇಶ ಮಾಡಲಿದೆ ರಾಮಲಲ್ಲಾ ಮೂರ್ತಿ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಜನವರಿ 18ರಂದು ರಾಮ ಮಂದಿರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುವುದು. ಬಳಿಕ ಗರ್ಭಗುಡಿಯಲ್ಲಿ ಮೂರ್ತಿಗೆ ವಿವಿಧ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಜನವರಿ 22ರಂದು ಮಧ್ಯಾಹ್ನ 12:20ರ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಇಂದಿನಿಂದ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠೆಯ ಕಾರ್ಯಗಳೆಲ್ಲ ಆರಂಭ ಆಗ್ತಾ ಇದೆ. ನಾಳೆ ರಾಮ ಮಂದಿರದ ಆವರಣ ಪ್ರವೇಶ ಮಾಡೋದು ರಾಮಲಲ್ಲಾ ಮೂರ್ತಿ. ಬಹಳ ಹೆಮ್ಮೆ ಅನ್ಸೋದು ಕನ್ನಡಿಗರಿಗಾಗಿ. ಕಾರಣ ನಮ್ಮ ಕನ್ನಡಿಗ ಕೆತ್ತಿರುವ ಬಾಲರಾಮ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗೋದು. ಈ ಮೂಲಕ ಕರ್ನಾಟಕಕ್ಕೂ ಅಯೋಧ್ಯೆಗೂ ಇರುವಂತಹ ಅವಿನಾಭಾವ ನಂಟು ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಕೋಟ್ಯಾನುಕೋಟಿ ಹಿಂದೂಗಳ ಕನಸು ನನಸಾಗುವಂತಹ ಸುದಿನ ಜನವರಿ 22. ಅದಕ್ಕೆ ದಿನಗಣನೆ ಪ್ರಾರಂಭ ಆಗಿರೋದು. ರಾಮ ಮಂದಿರದ ಒಳಗಡೆ ಗರ್ಭಗುಡಿಯಲ್ಲಿ ನಮ್ಮ ಕನ್ನಡಿಗ ಯೋಗಿರಾಜ್ ಕೆತ್ತಿರುವ ಬಾಲರಾಮ ಪ್ರತಿಷ್ಠಾಪನೆಯಾಗೋದು. ಹಾಗಾಗಿ ಇವತ್ತಿನಿಂದಲೇ ಅಯೋಧ್ಯೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭ ಆಗಿದೆ. ನಾಳೆ ರಾಮ ಮಂದಿರದ ಆವರಣ ರಾಮಲಲ್ಲಾ ಮೂರ್ತಿ ಪ್ರವೇಶ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 3 ಮೂರ್ತಿಗಳನ್ನ ಸಿದ್ಧಪಡಿಸಲಾಗಿತ್ತು. ಕೊನೆಯದಾಗಿ ನಮ್ಮ ಕನ್ನಡಿಗ ಯೋಗಿರಾಜ್ ಕೆತ್ತಿರುವ ರಾಮನ ವಿಗ್ರಹವನ್ನ ಅಥವಾ ಮೂರ್ತಿಯನ್ನ ಫೈನಲ್ ಮಾಡಲಾಗಿದ್ದು, ಅದೇ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯ ಜನವರಿ 22ಕ್ಕೆ. ಬಟ್ ಇವತ್ತಿನಿಂದ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ಆರಂಭ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಎನ್ನುವಂತಹ ವಿಚಾರ. ರಾಮ ಮಂದಿರದ ಕಾಂಪ್ಲೆಕ್ಸ್ನ 70 ಎಕರೆ ಜಾಗದಲ್ಲಿ ಮೆರವಣಿಗೆ ಕೂಡ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಳಿಕ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಜನವರಿ 22ಕ್ಕೆ. ಇಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕರ್ಮಕುಟಿಯ ತಪಸ್ಸು ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇರೋದು. ಇಂದಿನಿಂದ ಜನವರಿ 22ರವರೆಗೆ ರಾಮಲಲ್ಲಾ ಮೂರ್ತಿಯ ಪೂಜೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ದಿವೇತ್. ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿನೇ ಪ್ರತಿಷ್ಠಾಪನೆ ಆಗೋದು ಯೋಗಿರಾಜ್ ಅವರ ನಿವಾಸದಿಂದಲೇ. ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಸಂಭ್ರಮದ ಕ್ಷಣಗಳು, ಕೋಟಿ ಹಿಂದೂಗಳ ಕನಸು ನನಸಾಗ್ತಾ ಇರುವಂತಹ ಸುದಿನ. ಬಟ್ ನಮ್ಮ ಕನ್ನಡಿಗರ ಮಟ್ಟಿಗೆ ಮತ್ತೊಂದು ಹೆಮ್ಮೆ ಅಂದ್ರೆ ನಮ್ಮ ಕನ್ನಡಿಗ ಕೆತ್ತಿರುವ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ ಗರ್ಭಗುಡಿಯಲ್ಲೇ ಅಂತ. ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ, ಯಾವ ರೀತಿ ಇದೆ ರಿಯಾಕ್ಷನ್ ಅಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಇವತ್ತು ಇಡೀ ಕುಟುಂಬ ಇಲ್ಲಿ ಸೇರಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಸ್ಥಳಕ್ಕೆ ಬಂದಾಗ ಒಂದು ರೀತಿಯಲ್ಲಿ ಭಕ್ತಿ ತಾನಾಗೆ ಬರುತ್ತೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ನಾನು ಈ ಒಂದು ಅವ್ರನ್ನ ಮಾತಾಡ್ಸೋಕ್ಕೂ ಮುಂಚೆ ಇವರ ಮನೆಯ ಹೆಸರನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಕಶ್ಯಪ ಶಿಲ್ಪ ಕಲಾನಿಕೇತನ ಅಂತೇಳಿ. ಅಂದರೆ ಅವರ ಕಲೆಯ ಪ್ರಮುಖವಾದಂಥ ಉದ್ದೇಶ ಏನಿದೆ ಅದು ಅವರ ಮನೆಯ ಹೆಸರಾಗೆ ಬಳಕೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಅರುಣ್ ಯೋಗಿರಾಜ್ ಇದ್ದಾರಲ್ಲ, ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಅವರು ಬೇರೆ ಬೇರೆ ರೀತಿಯ ಶಿಲ್ಪಗಳನ್ನು ಕೆತ್ತುವಂಥದ್ದೆಲ್ಲ ಮಾಡಿದ್ದಾರೆ. ನಾನು ಅದನ್ನ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ. ಎಷ್ಟು ಖುಷಿ ಆಗ್ತಾ ಇದೆ, ಗರ್ಭಗುಡಿಯಲ್ಲಿ ನಿಮ್ಮ ಮಗ ಕೆತ್ತಿದಂಥ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಇಡೀ ಪ್ರಪಂಚವೇ ನೋಡುತ್ತೆ. ಅಂದರೆ ನನ್ನ ಮಗ ಈ ಥರ ಮಾಡಿದ್ದಾನೆ ಅಂತ ಹೇಳ್ಕೊಳಕ್ಕೂ ಹೆಮ್ಮೆ ಪಡ್ತೀನಿ. ಮತ್ತು ಇಡೀ 500 ವರ್ಷದ ಇತಿಹಾಸನೇ ನನ್ನ ಮಗ ಮಾಡಿದ್ದಾನೆ. ಇಡೀ ಕುಟುಂಬಕ್ಕೆ, ನಮ್ಮ ವಿಶ್ವಕರ್ಮ ಜನಾಂಗದವ್ರಿಗೆ ಮತ್ತು ಇಡೀ ಪ್ರಪಂಚನೇ ನೋಡುವಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಅಮ್ಮ ನಾನು ಕೇಳುವಂಥದ್ದು 500 ವರ್ಷಗಳ ಕನಸು, ಹಿಂದೂಗಳ ಕನಸು. ಆಮೇಲೆ ನಮಗೆ ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ನೋಡೋಕೆ ಸಿಗ್ತಿರೋದೇ ಒಂದು ದೊಡ್ಡ ಭಾಗ್ಯ. ಅಂಥದ್ರಲ್ಲಿ ನಿಮ್ಮ ಮಗ ಕೆತ್ತಿರೋ ಮೂರ್ತಿ ಗರ್ಭಗುಡಿಲಿ ಅಂತಂದರೆ ಏನು ಅನ್ಸುತ್ತೆ? ಅವನ ಅದನ್ನು ಹೇಳ್ದ, ಅಮ್ಮ ನಾವು 3 ದಿನ ಕಷ್ಟಪಟ್ಟು ಮಾಡಿದ್ದೀವಿ, ಅದರಲ್ಲಿ ಯಾರು ಮಡಗಿದ್ರು ನನಗೆ ತುಂಬಾ ಖುಷಿ ಅನಿಸುತ್ತೆ. ನನ್ನದೇ ಅಂತೇನಿಲ್ಲ, ಭಗವಂತ ಯಾವುದು ಕೂರಿಸ್ಕೋಬೇಕಂತಿದೆಯೋ ಆ ಕೆಲಸ ನಾ ಮಾಡಿದ್ದೀನಿ. ಭಗವಂತ ನಿಜ ಕಣಮ್ಮ. ನಿಮ್ಮ ಯಜಮಾನ್ರ ಕಾಲದಿಂದಲೂ, ಚಾಮರಾಜ ಒಡೆಯರ ಕಾಲದಿಂದ ಕೂಡ ಅವ್ರು ಅದೇ ಕೆಲಸ ಮಾಡ್ತಿರೋ. ನಿಮ್ಮ ಯಜಮಾನ್ರಿಂದ ನಿಮ್ಮ ಮಗ ಕಲ್ತಿದ್ದೇನು? ನನ್ನ ಮಗ ಫಸ್ಟು ಅಯ್ಯಪ್ಪನ ಮಾಡ್ದ,
ನೆನ್ನೆ ಅದೇ ಹೇಳ್ದೆ, ಅಮ್ಮ ಅಯ್ಯಪ್ಪನ ಮಾಡಿದ್ನಲ್ಲ ಅದೇ ಟೈಮ್ಗೆ ನನಗೆ ಇದನ್ನು ಖುಷಿ ಸಿಕ್ತು ಅಂತ ಹೇಳ್ದೆ ಅಷ್ಟೇ. ಆಮೇಲೆ ಇವತ್ತು ನಿಮ್ಮ ಯಜಮಾನ್ರಿದ್ದಿದ್ರೆ ಏನು ಹೇಳ್ತಾ ಇದ್ರು, ಎಷ್ಟು ಖುಷಿ ಪಡ್ತಾ ಇದ್ರು? ಅಮ್ಮ ಇಡೀ ಪ್ರಪಂಚ ನೋಡ್ತಾ ಇದೆ, ನಮ್ಮ ಅಣ್ಣ ಇಲ್ಲ ಕಣಮ್ಮ. ನಮ್ಮ ಅಣ್ಣ ಇಡೀ ಪ್ರಪಂಚನೇ ನೋಡುವಾಗ ನಮ್ಮ ಅಣ್ಣ ಇದ್ದಿದ್ರೆ ಅದ್ರ ಖುಷಿನೇ ಬೇರೆ. ಏನೇ ಮಾಡಿದ್ರು ನಮ್ಮ ಅಣ್ಣಂಗೆ ಹೇಳ್ಕೊತಿದ್ದೆ, ತಂದೆಯವ್ರನ್ನ ಅಣ್ಣ ಅಂತ ಕರಿ. ಅಣ್ಣ ಅಂತಿದ್ದ. ಆದರೆ ನಮ್ಮ ಅಣ್ಣಂಗೆ ಹೇಳ್ಕೊತಿದ್ದೆ. ಮತ್ತು ನಮ್ಮ ಅಣ್ಣ ಅಷ್ಟೇ ಖುಷಿ ಪಡ್ತಿತ್ತು ಕಣಮ್ಮ. ಇವಾಗ ಅದೇ ರಾತ್ರಿ ಮಾತಾಡೋದು, ಅವ್ನು ಊಟ ಮುಗಿಸ್ಕೊ ಬಂದಾಗ ಅದೇ ಮಾತಾಡ್ದ. ಬಿಡಪ್ಪ ಇನ್ನೇನು ಮಾಡೋದು ನಮಗೆ. ಈ ಹಿಂದೆ ಕೇದಾರ್ನಾಥ್ ಇದರಲ್ಲಿ ಶಂಕರಾಚಾರ್ಯ ವಿಗ್ರಹ ಕರ್ತಗಳು ಕೂಡ ನಿಮ್ಮ ಯಜಮಾನರು ತುಂಬ ಭಾವುಕರಾಗಿದ್ರಂತೆ, ಭಾಳ ಖುಷಿ ಪಟ್ಟಿದ್ರಂತೆ. ಪೇಪರ್ ನೋಡ್ಬಿಟ್ಟೆ ತುಂಬ ಖುಷಿಯಾಗಿ ಎಲ್ಲ ಇದು ಸಾಧಿಸ್ಬಿಟ್ಟಿದ್ದೆ ಕಣಯ್ಯ. ಇಡೀ ನಮ್ಮ ಕುಟುಂಬನೇ ಮುತ್ತಲ್ವಾಡಿ ಕೆಬ್ಬೆಗುಂಡಿ ಅಂತ ನಮ್ಮ ಮಾವಯ್ಯನವರು, ಮತ್ತು ನಮ್ಮ ಮಾವಯ್ಯ ಬಸವಣ್ಣ ಶಿಲ್ಪಿ ಅಂತ, ಮತ್ತು ಇವರು ಯೋಗಿರಾಜ್ ಶಿಲ್ಪಿ ಅಂತ. ಅವ್ರ ತಂದೆಯರು ಇವ್ರ ನಮ್ಮ ಮನೆಯವ್ರು ಮುಂದಿಸ್ಕೊಬಂದರು, ಅವ್ರ ಅಣ್ಣ. ಆಮೇಲೆ ಈಗ ನನ್ನ ಮಕ್ಕಳಿಬ್ರು ಮಾಡ್ತಿದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ನೀವು ನಿಮ್ಮ ಕುಟುಂಬ ಒಂದು ಕಡೆ ಆದರೆ, ನಾವು ಇಡೀ ಕರ್ನಾಟಕದವರು ಅಯೋಧ್ಯೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮೂರು, ನಮ್ಮ ಶಿಲೆ, ನಮ್ಮ ಮೂರ್ತಿ, ಈ ರೀತಿಯಾದಂಥ ಒಂದು ಹೆಮ್ಮೆ ಅನಿಸುತ್ತೆ ಎಲ್ರಿಗೂ ಅನಿಸುತ್ತೆ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಇಡೀ ಕರ್ನಾಟಕದವ್ರೆ, ಅಯ್ಯೋ ನಮ್ಮ ಕರ್ನಾಟಕದವರು ಮೈಸೂರಿನ ಮಂದಿಲಿ ಮಾಡಿದಾರಲ್ಲ ಅಂತ ಹೇಳ್ಕೊಳಕ್ಕೆ ಎಲ್ರಿಗೂ ಹೆಮ್ಮೆ ಅನ್ನಿಸ್ತದೆ. ಫೈನಲ್ ಆಗಿ ನೀವೇನಾದ್ರು ಅಯೋಧ್ಯೆಗೆ ಹೋಗುವಂಥ ಪ್ಲಾನ್ ಇದೆಯಾ? ನಿಮ್ಮನ್ನೇನಾದ್ರು ಕರ್ಸ್ಕೊಳ್ತಾರಾ? ನಿಮ್ಮ ಮಗ ಆ ಥರದ್ದು ಏನಾದ್ರು ಒಂದು ಇನ್ವಿಟೇಷನ್ ಏನಾದ್ರು ಬಂದಿದೆಯಾ? ಆ ಥರ ಏನಿಲ್ಲ. ಅಯೋಧ್ಯೆಯಲ್ಲಿ ನನ್ನ ರಾಮನೇ ಇದ್ದಾನಲ್ಲ, ಎಲ್ಲ ಮಾಡಿದ್ಮೇಲೆ ಹೋಗ್ತೀವಿ. ಎಲ್ಲ ಮುಗಿದ್ಮೇಲೆ ಕರುನಾಡ ರಾಮ, ಕರ್ನಾಟಕದ ರಾಮನೇ ಇದ್ದಾನಲ್ಲ, ಎಲ್ಲ ಮುಗಿದ್ಮೇಲೆ ರಸ್ ಎಲ್ಲ ಕಡಿಮೆ ಆದಮೇಲೆ ಹೋಗ್ತೀವಿ. ಎಸ್ ಸರ್, ಅವ್ರ ಬ್ರದರ್ ಕೂಡ ಇದ್ದಾರೆ, ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಎಷ್ಟು ಖುಷಿ ಇದೆ ಸರ್ ನಿಮಗೆ? ಈಗ ಏನು ಹೇಳ್ತೀರಾ ಓವರಾಲ್ ಆಗಿ ಹೇಳೋದಾದ್ರೆ? ಸರ್, ತುಂಬ ಖುಷಿ ಆಗ್ತಾ ಇದೆ. ಇದೊಂದು ಹೆಮ್ಮೆ ವಿಚಾರ. ಸೊ ಕನ್ನಡಿಗಸಾಗಿ ಆ್ಯಂಡ್ ಎಸ್ಪೆಷಲಿ ನಮ್ಮ ಕುಟುಂಬಕ್ಕೆ. ಸೊ ಮಾತಿದೆ, ಪ್ರಪಂಚನ ಸೃಷ್ಟಿ ಮಾಡಿದ್ದು ವಿಶ್ವಕರ್ಮ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮ ವಿಶ್ವಕರ್ಮದವರಲ್ಲಿ ಹೋಗಿ ಒಂದು ಸ್ಥಾಪನೆ ಮಾಡಿದ್ದಾರೆ ಅಂತ ನನಗೆ ತುಂಬ ಖುಷಿಯಾಗತ್ತೆ. ಸೊ ಇದು ಎಷ್ಟೋ ಒಂದು ಜನದ ಪ್ರತಿಫಲ ಇತ್ತು. ಸೊ ಸಾವಿರಾರು ವರ್ಷ, ನೂರಾರು ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು. ಸೊ ಇದು ಇವತ್ತು ನಿಜ ಆಗಿದೆ. ಅದು ನಮ್ಮಿಂದ ನಿಜ ಆಗಿದೆ ಅನ್ನೋದು ಸ್ವಲ್ಪ ತುಂಬ ಖುಷಿಯಾಗತ್ತೆ. ಮೇಡಮ್, 500 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಯುಗದಲ್ಲಿ ನಾವಿರುವಂಥ ಸಮಯದಲ್ಲಿ ಸಕ್ಸಸ್ ಆಗಿದೆ. ಅದು ಕೂಡ ನಿಮ್ಮ ಅಣ್ಣ ಅನ್ಸುತ್ತೆ, ತಮ್ಮ. ಏನು ಹೇಳ್ತೀರಾ ಮೇಡಮ್? ಅವನು ಬಾಲರಾಮ ಕೆತ್ತನೆ ಮಾಡೋಕ್ಕೆ ಹುಟ್ಟಿದ್ದಾನೆ ಅಂತಾನೆ ನಮಗೆ ಖುಷಿಯಾಗಿದೆ. ನಮ್ಮ ಕುಟುಂಬದಲ್ಲಿ ಸದಸ್ಯ ಹುಟ್ಟಿ ಬಂದಿದ್ದಾನೆ ನಮ್ಗಳ ಜೊತೆ ಅಂತ ತುಂಬ ಖುಷಿ ಆಗ್ತಾ ಇದೆ. ನಾವು ಇರ್ತೀವೋ ಇರಲ್ವೋ, ಇನ್ನು ಮುಂದೆ ಸಾವಿರಾರು ವರ್ಷ ಇತಿಹಾಸವಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ನೀವೇನಾಗಬೇಕು? ಅರುಣ್ ಯೋಗಿರಾಜ್ ಚಿಕ್ಕಮ್ಮ. ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಒಂದೇ ಮಾತು. ಅವನು ತುಂಬ ಚೆನ್ನಾಗಿ ಮಾಡ್ತಾನೆ. ಅಲ್ಲಿ ಸೆಲೆಕ್ಟ್ ಆಗಿರೋದು ನಮ್ಗೆ ತುಂಬ ಖುಷಿ ಆಯಿತು. ಅವ್ನಿಗೆ ಈ ಥರ ಕೆಲಸ ಮಾಡೋದು ಅಂದರೆ ತುಂಬ ಈಸಿ. ಅವನಿಗೆ ಅವ್ನು ಮೊದಲಿಂದನೂ ಸಣ್ಣ ವಯಸ್ಸಿಂದನೂ ಚಿತ್ರ ಬಿಡಿಸೋದು ಎಲ್ಲ ಅವನು ಮಾಡ್ತಾಯಿದ್ದ. ಅದೇ ಕರಗತವಾಗ್ಬಿಟ್ಟಿದೆ. ಸರ್, ನೀವು ಚಿಕ್ಕಪ್ಪ ಆಗಬೇಕು ಅಂದ್ಕೊಳ್ತೀವಿ. ಏನು ಹೇಳ್ತೀರಾ ಸರ್? ಇವತ್ತು ನಿಮ್ಮ ಮಗ ಮಾಡಿರುವಂಥ ಒಂದು ಅವರ ತಂದೆ ಸ್ಥಾನದಲ್ಲಿ ನಿಂತು ಇವತ್ತು ನೀವು ನೋಡ್ತಾ ಇರ್ತೀರಾ, ಅವರ ತಂದೆ ಇವತ್ತಿಲ್ಲ. ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ? ಅವ್ರೂ ಒಳ್ಳೆ ಕೆಲಸಗಾರ, ಒಳ್ಳೆ ಫಿಗರ್ಗಳು ಎಲ್ಲ ಮಾಡ್ತಾನೆ. ಆಮೇಲೆ ನಮಗೇನೆಂದರೆ ರಾಮಲಲ್ಲಾ ಮೂರ್ತಿನ ಭಾಳ ಸುಂದರವಾಗಿ ಬಂದಿದೆ, ಅದೇ ಒಂದು ಖುಷಿ. ಸರ್, ನೀವೇನಾಗಬೇಕು ಸರ್? ನಾನು ಚಿಕ್ಕಪ್ಪ ಆಗಬೇಕು. ಅವ್ರಿಗೆ ಸುಮಾರು 500 ವರ್ಷಗಳಿಂದಲೂ ಶ್ರೀರಾಮ ಮಂದಿರ ಕಟ್ಟಬೇಕು ಅಂದ್ಬಿಟ್ಟು ಎಲ್ಲರೂ ಆಸೆ ಪಡ್ತಾಯಿದ್ರು. ಭಾರತ ದೇಶದಲ್ಲಿ ರಾಮ ಅಂದರೆ ಎಲ್ಲರೂ ಪೂಜೆ ಮಾಡ್ತಾರೆ. ಅಂಥ ಭವ್ಯವಾದ ಮಂದಿರವನ್ನು ಕಟ್ಟಿ ಆ ಮಂದಿರದಲ್ಲಿ ಅರುಣ್ ಯೋಗಿರಾಜ್ ಶಿಲ್ಪಿಯವರು ನಿರ್ಮಿಸ್ತಿರ್ತಕ್ಕಂಥ ಬಾಲರಾಮನ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರೋದು ನನಗೆ ತುಂಬ ಹೃದಯದ ಆನಂದ ಉಂಟಾಗ್ತದೆ. ಮೇಡಮ್, ನೀವೇನಾಗಬೇಕು ಮೇಡಮ್? ಅತ್ತಿಗೆ. ಹೇಳಿ, ಏನು ಅನಿಸುತ್ತೆ ಈ ಕ್ಷಣದಲ್ಲಿ, ಅದು ನಿಮ್ಮ ಈ ಒಂದು ಯುಗದಲ್ಲಿ? ತುಂಬ ಖುಷಿಯಾಗುತ್ತೆ. ಏನು ತಲಾಂತರದಿಂದ ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, 6th ಜನರೇಷನ್ ಇದು. ಅದು ಸಾರ್ಥಕ ಆಯಿತು ಅಂತ ತುಂಬ ಖುಷಿ ಆಗ್ತಿದೆ ಅಂತ. ಹಿಸ್ಟ್ರಿ ಎಸ್, ಇಷ್ಟೆಲ್ಲ ಶ್ರುತಿ. ಪ್ರಮುಖವಾಗಿ ನಾನು ಇವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಪತ್ನಿ ಕೂಡ ಇದ್ದಾರೆ. ಮೇಡಮ್, ನಮಸ್ತೆ. ಪ್ರಮುಖವಾಗಿ ನಿಮ್ಮ ಯಜಮಾನರು ನನ್ನ ಗಂಡ ಮಾಡಿರುವಂಥ ಸಾಧನೆ ಅನ್ನುವಂಥ ಒಂದು ಹೆಮ್ಮೆ, ಖುಷಿ ನಿಮಗಿರುತ್ತೆ. ಏನು ಆ ಫೀಲಿಂಗ್ ಏನಂತೀಗ? ಆ ಫೀಲಿಂಗ್ನ ವ್ಯಕ್ತಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಸರ್. ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಹೆಮ್ಮೆ, ನಮ್ಮನೆ ಹೆಮ್ಮೆ ಅಂತಿದ್ವಿ, ಇವಾಗ ನಮ್ಮ ಕರ್ನಾಟಕದ್ದೇ ಹೆಮ್ಮೆ ಆಗಿಬಿಟ್ಟಿದ್ದಾರೆ ಅವರು. ಎಲ್ಲರೂ ಅವ್ರನ್ನ ಆಶೀರ್ವಾದ ಮಾಡ್ತಿರೋದೇ ನೋಡ್ತಾನೆ ನಮ್ಮ ಕಣ್ ತುಂಬ. ಯಾವುದೇ ಮೂರ್ತಿಗಳನ್ನ ಕೆತ್ತಿದ್ರು ಇಲ್ಲೇ ಎತ್ಕೊಂಡು ಕೆತ್ತಾ ಇದ್ರು. 6 ತಿಂಗಳು ಅಲ್ಲಿರಬೇಕು ಅಂತಂದಾಗ ನಿಮಗೇನು ಅನ್ನಿಸ್ತು ಪತ್ನಿಯಾಗಿ? ಇದು ಪುಣ್ಯದ್ದು ಕೆಲಸ ಸಿಕ್ಕಿದಾಗ ನಾವು ಆ ಥರ ಅಲ್ಲೇ ಹೋಗಿ ಮಾಡಿ ಬನ್ನಿ, ಚೆನ್ನಾಗಿ ಮಾಡಿ ಬನ್ನಿ ಅಂತಲೇ ಅಂದಿದ್ದು. ಈಗ
ನಿಮಗೆ ನಾನು ರಿಪೀಟ್ ಮಾಡ್ತೇನೆ, ಅಂದರೆ 500 ವರ್ಷಗಳ ಇತಿಹಾಸ ಇದೆ, ತುಂಬ ಇದೆ. ನಿಮಗೆ ಅನಿಸುತ್ತಾ ನಾನು ಅವಕಾಶ ಕೊಟ್ಟಿದ್ದೆ ಒಂದು ಪುಣ್ಯ ಅಂತ ಹೇಳ್ತಾ ಇದ್ರಿ ನೀವು, ನೆನ್ನೆ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳ್ತಾ ಇದ್ರಿ, ಅಂಥದ್ರಲ್ಲಿ ಸೆಲೆಕ್ಟ್ ಆಗಿದೆ, ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ಏನು ಅನಿಸುತ್ತೆ ಅದನ್ನು ನೋಡಿದಾಗ? ಅಂದರೆ ಪುಣ್ಯನೇ ಅಲ್ಲ ಸರ್, ಇದು ಯಾರಿಗೂ ಸಿಗೋದಿಲ್ಲ ಈ ಥರ ಅವಕಾಶ. ಅರುಣ್ಗೆ ಸಿಕ್ಕಿದೆ, ನಮ್ಮ ಮನೆತನದ್ದು ಗೌರವನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಇದು ನಮಗೆ ನಾವು ಇಲ್ಲದೇ ಇದ್ರೂ ನಮ್ಮದು ಬರ ಪೀಳಿಗೆಗಳು ನಮ್ಮ ಬಗ್ಗೆ ಓದ್ತಾರೆ, ಮಾಡ್ತಾರೆ ಎಲ್ಲರೂ. ಅರುಣ್ ಯೋಗಿರಾಜ್ ಅವ್ರನ್ನ ಕೈ ಹಿಡಿದ ಕ್ಷಣದಿಂದ ನೀವು ಅವರಲ್ಲಿ ಕಂಡಿರುವಂಥ ಅತ್ಯುನ್ನತ ಕಲೆ ಅಂತ ಆಗಿರ್ಬೋದು, ಅವ್ರ ಗುಣಗಳಾಗಿರ್ಬೋದು, ಅಂದರೆ ಅವ್ರಿಗೇನು ಅಂದರೆ ಅವರ ತಂದೆ ಹೇಳ್ತಿದ್ರಂತೆ, ಅಂದರೆ ದುಡ್ಡುಗೋಸ್ಕರ ಮಾಡಬಾರ್ದು, ಅದಕ್ಕೋಸ್ಕರ ಈ ಫೀಲ್ಡಿಗೆ ಇಳಿಬೇಡ, ಸೊ ಆ ಸೇವೆ ಮಾಡ್ತಿದ್ರ, ನಿಮಗೇನು ಅನಿಸ್ತಿತ್ತು ಅವ್ರ ಕಲೆ ಬಗ್ಗೆ? ತುಂಬ ಸೇವೆ ಮಾಡ್ತಿದ್ರು ಸರ್. ಇಲ್ಲಿ ಮಕ್ಕಳು ಬರ್ತಿದ್ರು ಕಲೀಲಿಕ್ಕೆ, ಅವ್ರಿಗೆ ಅಕಾಮಿಡೇಷನ್ ಕೊಟ್ಟು ಊಟ ತಿಂಡಿ ಎಲ್ಲ ಕೊಟ್ಟು ನೋಡಿಕೊಂಡು ಚೆನ್ನಾಗಿ ಮನೆಯವ್ರ ಥರನೇ ನೋಡ್ಕೊಂಡು ಕೆಲಸ ಕಲಿಸಿ ಅವರೆಲ್ಲ ಇವಾಗ ಅವರೇ ದುಡಿಯೋ ಹಾಗೆ ಮಾಡಿದ್ದಾರೆ. ಮತ್ತು ಅವ್ರಿಗೆ ಒಂದು ತೋಟದಲ್ಲಿ ಸಮಯ ಕಳೆಯೋದು, ಅಲ್ಲಿ ಇದು ಗಿಡಗಳನ್ನೆಲ್ಲ ನೋಡ್ಕೊಳ್ಳೋದು, ಮತ್ತು ಇದು ವ್ಯವಸಾಯ ಮಾಡೋದೆಲ್ಲ. ಅರುಣ್ ಯೋಗಿರಾಜ್ ಅವ್ರನ್ನ ಕೈ ಹಿಡಿದಿದ್ದಕ್ಕೆ ಸಾರ್ಥಕತೆ ಆಯಿತು. ಆಯಿತು ಸರ್. ಬನ್ನಿ, ಇನ್ನೊಂದು ಪ್ರಮುಖವಾಗಿ ಇಲ್ಲಿನ ವಾತಾವರಣ ಯಾವ ರೀತಿ ಇದೆ ಅನ್ನೋಂಥದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಜಕ್ಕೂ ಕೂಡ ಈ ಒಂದು ಇವರ ಮನೆ ಇವತ್ತು ಇವ್ರ ಬೌಂಡ್ರಿಗೆ ಕಾಲಿಟ್ಟ ಮೇಲೆ ಯಾವ ರೀತಿ ಅನಿಸುತ್ತೆ ಫೀಲಿಂಗ್ಸ್ ಅಂತ ನೋಡಿ. ಯಾವ ಹಳೆಯ ಕಾಲದಿಂದ ಕೂಡ ಅವರು ಕೆತ್ತಿರುವಂಥ ಅಂದರೆ ಝೀರೋಯಿಂದಲೂ ಕೂಡ ಅರುಣ್ ಯೋಗಿರಾಜ್ ಅವರು ಇದ್ದಂಥ ಸಂದರ್ಭದಲ್ಲಿ ಝೀರೋಯಿಂದ ಕೂಡ ಕೆತ್ತಿರುವಂಥ ಶಿಲೆಗಳು, ಎಲ್ಲ ರೀತಿಯ ಶಿಲೆಗಳು, ಸಿನಿಮಾ ಹೀರೋಗಳಿಂದ ಹಿಡಿದು ಪ್ರತಿ ದೇವರುಗಳಿಂದ ಹಿಡಿದು ಪ್ರತಿ ನಾಯಕರುಗಳಿಂದ ಹಿಡಿದು ಸಾಧನೆ ಮಾಡಿರುವಂಥ ಮಹಾನ್ ನಾಯಕರುಗಳು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಕೆಲಸನೂ ಕೂಡ ಮಾಡ್ತಿದ್ದಾರೆ ಅಂಥೇಳಿ. ನಿಮಗೆ ಫಸ್ಟ್ ವರ್ಕ್ ಇವ್ರು ಮಾಡಿ ಕಳಿಸ್ತಾರೆ, ಅಂದರೆ ನಿಮಗೇನು ರಾ ವರ್ಕ್ ಇವ್ರು ಮಾಡ್ತಾರೆ, ಕೊನೆಗೆ ಆ ಕಡೆ ಫಿನಿಶಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಬಹಳ ಅದ್ಭುತವಾಗಿ ಯಾವ ರೀತಿ ಕೆತ್ತುತ್ತಾ ಇದ್ದಾರೆ ಅಂತ ನೋಡ್ಬೋದು. ಜೊತೆಗೆ ಇಲ್ಲೂ ಕೂಡ ನಿಮಗೆ ಫಿನಿಶಿಂಗ್ ಯಾವ ರೀತಿ ಕೊಡ್ತಾರೆ ನೋಡಿ. ಅಲ್ಲಿ ನೋಡಿ ಅವರು ಲೈಟ್ ಹಾಕ್ಕೊಂಡು ಬಹಳ ಅದ್ಭುತವಾಗಿ ಎಲ್ಲ ಕೂಡ ಅವರ ನೇತೃತ್ವದಲ್ಲಿ ಕೆಲಸ ನಡೆಯುತ್ತೆ. ಒಳ್ಳೊಳ್ಳೆ ಕಲಾವಿದರು, ಕಲೆಗಾರರು, ಶಿಲ್ಪಿಗಳು ಇಲ್ಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅವ್ರ ಅಣ್ಣನೂ ಕೂಡ ಇಲ್ಲಿದ್ದಾರೆ, ಅವ್ರ ಅಣ್ಣ ಕೂಡ ಇದ್ದಾರೆ. ಸೇಮ್ ಅವ್ರನ್ನ ನೋಡಿದ್ರೆ ಯೋಗಿರಾಜ್ ಅವ್ರನ್ನ ನೋಡ್ದಂಗೆ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸೇಮ್ ಅವರಪ್ಪ ಅವ್ರ ತಂದೆ ಏನಿದ್ರು ಅವ್ರ ಮುಖವನ್ನೇ ಹೋಲುವಂಥ ಅವ್ರ ಅಣ್ಣ ಇಲ್ಲೆಲ್ಲ ನೇತೃತ್ವವನ್ನು ಸದ್ಯಕ್ಕೆ ಅವರ ಉಪಸ್ಥಿತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸರ್, ಏನು ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತಿದೆಯಾ? ನೀವು ಕೂಡ ಈ ಒಂದು ಶಿಲ್ಪಿನೇ, ಏನು ಅನ್ನಿಸ್ತಾ ಇದೆ ಸರ್? ಇದು ಇತಿಹಾಸ ಸೇರೋಗ್ದ ಸರ್ ನನ್ನ ತಮ್ಮ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದರೆ ನಮ್ಮ ತಾತವ್ರು ಇವತ್ತು ಮೈಸೂರಲ್ಲಿ ಅರಮನೆ ಯಾರು ಮಾಡಿದ್ದು, ಅರಮನೆಯಲ್ಲಿರೋ ವಿಗ್ರಹ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಬಸವಣ್ಣ ಶಿಲ್ಪಿ ಅಂತಾರೆ. ಝೂಗಾರ್ಡಲ್ಲಿ ಯಾರು ಮಹಾರಾಜ ಸ್ಟ್ಯಾಚು ಮಾಡಿದ್ದು ಅಂತಂದರೆ ಯೋಗಿರಾಜ್ ಅಂತಂದಿರು. ಇವತ್ತು ಇಂಡಿಯಾದಲ್ಲಿ ಎಲ್ಲೇ ಯಾವುದೇ ವಿಗ್ರಹ ಮಾಡಲಿ ಅರುಣ್ ಯೋಗಿರಾಜ್ ಅಂತ. ಅಲ್ಲ ಸರ್, ಒಂದು ಇತಿಹಾಸ ನೀವು ಹೇಳ್ದಂಗೆ ಮತ್ತು ಇತಿಹಾಸ ಪುಟಗಳು ಸೇರಾಯಿತು. ಆಮೇಲೆ ಪ್ರಮುಖವಾಗಿ ಯಾವೆಲ್ಲ ಮೂರ್ತಿಗಳನ್ನ ಮಾಡಿದ್ದಾರೆ, ನೀವು ಯಾವೆಲ್ಲ ಮೂರ್ತಿಗಳನ್ನ ಮಾಡಿದ್ದಾರೆ, ಕೈ ಜೋಡಿಸಿ ಎಷ್ಟು, ಅಂದರೆ ಮೈಸೂರಿಗೆ ಕೊಡುಗೆ ಏನು, ರಾಜ್ಯಕ್ಕೆ ಕೊಡುಗೆ ಏನು? ಸರ್ ಇಲ್ಲ, ನಾವು 27 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ತಂದೆಯವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ವಿ. ಈಗ 2 ವರ್ಷ ಆಯಿತು ನಮ್ಮ ತಂದೆಯವ್ರು ತೀರೋಗಿ. ನಮ್ಮ ತಂದೆಯವ್ರ ಜೊತೆಗೇ ಕೆಲಸ ಮಾಡ್ತಿದ್ದು. ಯಾಕೆ ಅಂತಂದರೆ ಅವರು ಅವತ್ತಿನ ದಿವಸ ನಮ್ಮ ತಾತವ್ರು ತೀರ್ಕೊಂಡಾಗ ಒಬ್ಬರೇ, ಯಾಕೆಂದರೆ 25ರಿಂದ 27 ಜನ ಮನೆ ನಡೆಸೋದು ಬಹಳ ಕಷ್ಟ. ನಾವು ಡಿಗ್ರಿ ಮುಗಿಸಿದ್ಮೇಲೆ 99ನಲ್ಲಿ ಇದೇ ಕೆಲಸ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಅಲ್ಲ, ಆ ಕಷ್ಟದಲ್ಲೂ ಕೂಡ ಹಣ ತಗೊಳ್ಬೇಡಿ ಅನ್ನುವಂಥ ಒಂದು ಆದೇಶ, ಇವತ್ತಿಗೂ ಅಷ್ಟೇ ಸರ್. ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಂಥ ಮಾರ್ಗದರ್ಶನಲ್ಲೇ ಹೋಯ್ತಾ ಇರೋದು. ಯಾರೊಬ್ಬರು ಹಳ್ಳಿಯಿಂದ ಒಂದು ವ್ಯವಸಾಯನ ಮಾಡ್ಕೊಂಬರ್ತಾರೆ, ಅವ್ರಿಗೆ ನೀವು ಒಂದು ಕೈಗೆಟ್ಕೋಂಥ ರೀತಿಯಲ್ಲಿ ವಿಗ್ರಹನ ಮಾಡಿಕೊಡ್ಬೇಕು. ಯಾಕೆ ಅಂತಂದರೆ ನಾವು ಕೂಡ ಒಂದು ಗ್ರಾಮೀಣ ವಿಭಾಗದಿಂದನೇ ಬಂದಿರೋದ್ರಿಂದ, ಗ್ರಾಮೀಣ ಹಿನ್ನೆಲೆ ಬಂದಿರೋದ್ರಿಂದ ಅದೊಂದು ಕೃತಜ್ಞತೆ ಯಾವಾಗಲೂ ಇಟ್ಕೋಬೇಕು ಅನ್ನೋದೇ ಹೇಳ್ಕೊಡಿರ ಸರ್. ಒಂದು ಮಾತಲ್ಲಿ ಹೇಳೋದಾದರೆ, ಇವತ್ತು ನಿಮ್ಮ ತಂದೆಯವರು ಇದ್ದಿದ್ರೆ ಏನು ಹೇಳ್ತಿದ್ರು ಸರ್? ಅವರು ತಂದೆ ಆಸೆ ಆಕಾಶಕ್ಕಿಂತ ಅಗಲ ಅಂತ ಹೇಳ್ತಾರೆ ಸರ್. ಇವತ್ತು ಅವರು ಇದ್ದಿದ್ದರೆ ಅವರು ಇನ್ನು ಜೀವನದಲ್ಲಿ ಇನ್ನೇನು ಕೇಳ್ತಾನೆ ಇಲ್ಲ ಸರ್. ಅವ್ರು ಹೇಳ್ತಾ ಇದ್ದಿಷ್ಟೇ ಸರ್. ಇವತ್ತು ಯಾಕೆ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತಂದರೆ, ನಮ್ಮ ತಾತವರು ಹಾಕ್ಸಿಲ್ಲ, ನಮ್ಮ ತಂದೆಯವರು ಹಾಕ್ಸಿಲ್ಲ. ನೀವು ಮಾಡೋವಂಥ ಕೆಲಸ ಶ್ರದ್ಧೆ ಭಕ್ತಿಯಿಂದ ಇತ್ತು ಅಂದರೆ ಅದೇ ಅಡ್ವರ್ಟೈಸ್ಮೆಂಟ್ ಆಗಬೇಕು. ನೀವು ಎಲ್ಲೇ ಮೂಲೆಯಲ್ಲಿರಿ, ನೀವು ಏನಾರ ಮಾಡಿ, ಯಾವ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡಲ್ಲ, 4 ಜನ ಅಲ್ಲ ಒಬ್ರೂ ಬಂದು ತಿರುಗಿ ನೋಡಲ್ಲ. ಅದೇ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತು ಅಂತಂದರೆ 4 ಜನ ಅಲ್ಲ, ಇಡೀ ಜಗತ್ತೇ ನಿಮ್ಮನ್ನು ತಿರುಗಿ ನೋಡ್ತಿದೆ ಅನ್ನೋ ಮಾತು ಇವತ್ತು ಹೇಳಿದ್ನ. ಫೈನಲ್ಲು ಕೂಡ ಅವ್ರು ಹೇಳಿದಂಥ ಮಾತು ಇಡೀ ಜಗತ್ತೇ ತಿರುಗಿ ನೋಡುವಂಥ ಆಗಿದೆ ಅಂತಲೇ ಹೇಳ್ಬೋದು. ಎಸ್, ಪ್ರಮುಖವಾಗಿ ನೋಡಿ ಅವ್ರು ಹೇಳ್ತಾ ಇದ್ರು, ಒಂದು ಬೋರ್ಡ್ ಕೂಡ ಇಲ್ಲಿ ನಾವು ಅಳವಡಿಸಿಲ್ಲ ಅಂಥೇಳಿ. ಅಂದರೆ ಸೇವಾ ಮನೋಭಾವನೆ ಕೈಗೆಟುಕುವ ರೀತಿಯಂತೆ. ಸೊ ಇಡೀ ಫ್ಯಾಮಿಲಿ, ಇಡೀ ಕುಟುಂಬ ಶ್ರುತಿ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಪ್ರೌಡ್ ಫೀಲಿಂಗ್, ಇತಿಹಾಸದ ಪುಟ ಸೇರ್ತಲ್ಲ ಅನ್ನುವಂಥ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಶ್ರುತಿ.
ದಿವಿತ್, ಸಹಜವಾಗಿ ಹೊರಗಿನವರು ನಾವು ಇಷ್ಟೆಲ್ಲ ಖುಷಿ ಪಡ್ತಾ ಇದ್ವಿ ನಮ್ಮ ಕನ್ನಡಿಗ ಅಂತ ಅವ್ರ ಕುಟುಂಬಸ್ಥರಲ್ಲೂ ಸಂಭ್ರಮ ಮನೆ ಮಾಡಿದ್ರ ಬಗ್ಗೆ ತಾವೇ ಮಾತನಾಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು. ಅನೇಕರು ಯಾರಾದರೂ ಬರ್ತಾ ಇದ್ದಾರಾ ಅವ್ರ ಮನೆಗೆ ಶುಭಾಶಯ ಕೋರೋ ನಿಟ್ಟಿನಲ್ಲಿ? ಜನಪ್ರತಿನಿಧಿಗಳಾಗಿರಬಹುದು, ಯಾರಾದರೂ ಸ್ಪೆಷಲ್ ಗೆಸ್ಟ್ಗಳು ಬಂದು ಶುಭಾಶಯ ಕೋರೋ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆಯಾ ಹೇಗೆ ಅವ್ರಿಗೆ? ಶ್ರುತಿ, ಸದ್ಯಕ್ಕೆ ಅಕ್ಕಪಕ್ಕದವರಾಗಿರ್ಬೋದು ಅಥವಾ ಬಂಧು ಬಳಗ ಆಗಿರ್ಬೋದು, ಸುತ್ತಮುತ್ತಲಿನ ಸ್ಥಳೀಯರು ಬಂದು ಅವ್ರನ್ನ ಮಾತನಾಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಬರ್ತಾರೆ ಅನ್ನೋದಕ್ಕಿಂತನೂ ಬೇರೆ ಕಡೆ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ, ಹೊರಗಡೆ ಹೋದಾಗ ಅವ್ರನ್ನ ಗುರುತಿಸುವಂಥ ಕೆಲಸ ಕೂಡ ಆಗ್ತಾ ಇದೆಯಂತೆ. ಅವ್ರ ತಾಯಿ ಹೇಳ್ತಾ ಇದ್ರು ಓದಲಿ ಬಂದಲ್ಲಿ. ಜೊತೆಗೆ ಅವ್ರ ಅಕ್ಕ ಕೂಡ ಹೇಳ್ತಾ ಇದ್ರು ನಮ್ಮನ್ನು ಎಲ್ಲೇ ಹೋದ್ರೂ ಕೂಡ ಗುರುತಿಸ್ತಿದ್ದಾರೆ, ಶುಭಾಶಯ ಕೋರ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಅಂದರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಈ ರೀತಿಯಾದಂಥ ಒಂದು ಸಂದರ್ಭ ಎದುರಾಗುತ್ತೆ. ಈ ಹಿಂದೆ ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹವನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಮೋದಿ ಕೂಡ ಶ್ಲಾಘಿಸಿದ್ರು. ಅಲ್ಲಿಗೆ ಅವರಪ್ಪ ಗೆದ್ದುಬಿಟ್ಟೆ ಕಣಯ್ಯ, ನೀನೊಂದು ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅಂತ ಹೇಳಿ ಅಲ್ಲಿಗೆ ಅವರು ಒಂದು ರೀತಿಯ ಅಂದರೆ ಸಂತೋಷವನ್ನು ಪಟ್ಟಿದ್ರು. ಅದರಿಂದ ಒಂದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಆಗಿತ್ತು. ಆದರೆ ಇವತ್ತು ಅವ್ರ ತಂದೆ ಇಲ್ಲ. ಈ ಸಂದರ್ಭದಲ್ಲಿ ರಾಮ ಮಂದಿರನ ಅಂದರೆ ರಾಮಲಲ್ಲನ ವಿಗ್ರಹ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ಇತಿಹಾಸದ ಪುಟವನ್ನೇ ಸೇರ್ತು ಅಂತೇಳಿ, ಅಂದರೆ ಇವತ್ತು ಅವ್ರ ತಂದೆ ಇದ್ದಿದ್ರೆ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಿದ್ರು ಅಂತೇಳಿ ಅವರು ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿ ಜನಪ್ರತಿನಿಧಿಗಳು ಬಂದಿಲ್ಲ. ಇನ್ಮೇಲೆ ಬರುವಂಥ ಸಾಧ್ಯತೆಗಳು ಇಲ್ಲಿಗೆ ಗಣ್ಯರಾಗಿರ್ಬೋದು, ಬೇರೆ ಇನ್ನಿತರ ನಾಯಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಬರುವಂಥ ಸಾಧ್ಯತೆ ಇದೆ. ಶ್ರುತಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.